ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡೇ ಮಾರ್ನಿಂಗ್ ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ ಡೇ. ನನಗಂತೂ ತುಂಬ ಸ್ಪೆಷಲ್ ಡೇನೇ ಇದು, ಯಾಕಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಅದಕ್ಕೋಸ್ಕರ ಇದು ಒಂದ್ಸಲ ನಾನು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಂತ ರೆಡಿಯಾಗಿದ್ದೆ ರಾಧೆ ಥರ. ಆ ಪಿಕ್ಕು ಇದು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ, ಅದಕ್ಕೆ ಹಾಕ್ತೆ. ಆ್ಯಂಡ್ ಇವತ್ತು ಎಲ್ಲ ಪೂಜೆ ಮಾಡಿ ಆಯಿತು. ಆ್ಯಂಡ್ ಇದು ನಮ್ಮ ಮನೇಲಿರೋ ರಾಧಾಕೃಷ್ಣ ಫೋಟೋ. ಇದು ಅಮ್ಮ ಮಮ್ಮಿಗೆ ಮತ್ತು ದೊಡ್ಡಪ್ಪಂಗೆ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಕೊಡಿಸಿದ್ದು. ಆ್ಯಂಡ್ ಇವಾಗ ಸಂಜೆ ಆಗ್ತಾ ಬಂತು. ನಾನು ಮಮ್ಮಿ ಇಬ್ಬರೂ ಟೆಂಪಲ್ಗೆ ಹೋಗೋಣ ಅಂತ ಹೊರಟು. ಬಟ್ ಈಚೆ ಬಂದು ನೋಡಿದೆ ಮಳೆ ತುಂಬ ಬರ್ತಾಯಿತ್ತು ಜೋರಾಗೇ. ನೋಡಿ ಹೇಗೆ ಬರ್ತಾಯಿದೆ ಮಳೆ ಅಂತ. ಮಳೆ ಸುಮಾರು ಜೋರಾಗಿ ಬರ್ತಾಯಿತ್ತು. ಆ್ಯಂಡ್ ಬೆಳಗ್ಗೆ ರಂಗೋಲಿ ಹಾಕಿದೆ, ಅದನ್ನು ಕೂಡ ಎಲ್ಲ ಹೊರ್ಟೋಯ್ತು. ಮಳೆ ಬಂತು ಅನ್ನೋದು ಮತ್ತೆ ಮಳೆ ಬಂತು. ಆ್ಯಂಡ್ ಇವಳ ಹೆಸರು ಡುಮ್ಮಿ ಅಂತ, ನನ್ನ ಫೇವ್ರೆಟ್ ಮುದ್ದು ಇದು. ನನಗಂತೂ ತುಂಬ ಇಷ್ಟ. ಚಾರ್ಲಿ ಮೂವಿ ನೋಡಿದ್ರ ಅಲ್ವಾ, ಅದರಲ್ಲಿ ಚಾರ್ಲಿ ಹೇಗಿರುತ್ತೋ ಅದ್ರ ಥರನೇ ಇದೆ ಇದು ಫೇಸ್ ಕಟ್ಟು ಕೂಡ. ಇದಂದರೆ ನನಗೆ ತುಂಬ ಇಷ್ಟ. ಆ್ಯಂಡ್ ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆ್ಯಂಡ್ ಬಿಸಿಲು ಕೂಡ ಸ್ವಲ್ಪ ಬರ್ತಾಯಿತ್ತು. ನಾನು ಮಾಮೂಲಿ ವೀಡಿಯೋ ಮಾಡೋಣ, ಮಳೆ ನಿಂತು ಅನ್ನೋ ವೀಡಿಯೋ ಮಾಡೋಣ ಅಂತ ತೆಗಿತಾ ಇದ್ದೆ. ಅಷ್ಟರಲ್ಲಿ ವೀಡಿಯೋದಲ್ಲೇ ಕಾಮನಬಿಲ್ಲು ಕಾಣಿಸ್ಬಿಡ್ತು. ನಾನು ನೋಡೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಕಾಮನಬಿಲ್ಲು ಬಂದೈತೆ ಅಂತ. ಆಮೇಲೆ ಗೊತ್ತಾಯಿತು ಬಂದಿದೆ ಅಂತ. ತಿರ್ಗಾ ಅದಾದಮೇಲೆ ಇನ್ನೂ ಡಾರ್ಕಾಗಿ ಬಂತು ಕಾಮನಬಿಲ್ಲು. 7 ಕಲರ್ಸ್ ಏನಿದೆ ವಿಬ್ಗಯಾರ್ ಅಂತ, ಅದು ಫುಲ್ ಕಾಣಿಸ್ತು. ಆ್ಯಂಡ್ ಮಳೆ ಎಲ್ಲ ಕಮ್ಮಿ ಆಯಿತು. ಒಂದು 5 ನಿಮಿಷ ಬಿಟ್ಟು ನೋಡಿದೆ ತಿರ್ಗಾ ಬಂದ್ಬಿಡುತ್ತೆ ಅಂತ. ಏನು ತಿರ್ಗಾ ಬರಲಿಲ್ಲ. ಅದಾದಮೇಲೆ ನಾನು ಮತ್ತು ನಮ್ಮ ಮಮ್ಮಿ ಹೊರಟ್ವಿ ಟೆಂಪಲ್ಗೆ. ಇದು ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಕೆರ್ಗೋಡಲ್ಲಿದೆ. ನಮ್ಮೂರು ಕೂಡ ಕೆರ್ಗೋಡು, ಮಂಡ್ಯ ಹತ್ರ. ಒಳಗಡೆ ಹೋದೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ವಿಡಿಯೋದಲ್ಲಿ ವಿಗ್ರಹ ನೀಟಾಗಿ ಕಾಣಿಸ್ಲಿಲ್ಲ ಶಿವಂದು. ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಖಂಡಿತ ಚೆನ್ನಾಗಿ ತೋರಿಸ್ತೀನಿ. ಇಲ್ಲಿಗೆ ಬಂದಾಗ 5 ಲಿಂಗಗಳಿರುತ್ತೆ, ಅದನ್ನು ನೋಡ್ದೇ ವಾಪಸ್ ಹೋಗಂಗಿಲ್ಲ ಅಂತ ಹೇಳ್ತಾರೆ ಎಲ್ಲ. ನಾನು ಪ್ರತಿ ಸಲ ಬಂದಾಗಲೂ 5 ಲಿಂಗ ನೋಡ್ತೀನಿ. ಆ್ಯಂಡ್ ಇದು ದೈತಮ್ಮ ದೇವಸ್ಥಾನ ಅಂತ ಕೆರ್ಗೋಡಲ್ಲೇ ಇರೋದು. ಅದೂ ನಾನು ನೀಟಾಗಿ ವಿಗ್ರಹನ ತೋರ್ಸೋಕ್ಕಾಗಲಿಲ್ಲ. ಮುಂದಿನ ಸಲ ಖಂಡಿತ ತೋರಿಸ್ತೀನಿ. ಆ್ಯಂಡ್ ಮಾರ್ಕೆಟ್ಗೆ ಬಂದ್ವಿ ತರಕಾರಿ ತೊಗೊಳ್ಳೋಣ ಅಂತ. ಮಮ್ಮಿ ತರಕಾರಿ ತೊಗೋತಾ ಇದ್ರು. ನಾನು ಈ ಕಡೆ ಗಾಡಿ ನಿಲ್ಲಿಸಿದೆ, ಅಲ್ಲಿಗೆ ಬಂದೆ. ಇದು ನಮ್ಮ ಕೆರ್ಗೋಡು ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಯಾಕಂದರೆ ಈಗ ರೀಸೆಂಟಾಗಿ ಟಿ ವಿಲಿ ಬಂದಿತ್ತು ಕೆರ್ಗೋಡು. ಅದೇ ಹನುಮ ಧ್ವಜ ಆರಿಸೋದ್ರ ಬಗ್ಗೆ ಚಳವಳಿ ನಡೆಸಿದ್ರು. ಈಗಲೂ ಹನುಮ ಧ್ವಜ ಆರಿಸೋದ್ರ ಬಗ್ಗೆ ಹೋರಾಟ ನಡೀತಾನೆ ಇದೆ. ಬಟ್ ಆದರೂ ಇನ್ನೂ ಏನು ಅಂತ ಡಿಸೈಡ್ ಆಗಿಲ್ಲ. ಇನ್ನೂ ಅಲ್ಲಿ 3 ಕಲರ್ ಫ್ಲ್ಯಾಗೇ ಇದೆ, ಅಂದರೆ ನ್ಯಾಷನಲ್ ಫ್ಲ್ಯಾಗೇ ಇದೆ. ಆ್ಯಂಡ್ ನಮ್ಮೂರಲ್ಲಿ ಪ್ರತಿ ಸೋಮವಾರನೂ ಸಂತೆ ನಡೆಯುತ್ತೆ. ಆ ಸಂತೆಗೆ ಬಂದಾಗ ಜನರೆಲ್ಲ ರೋಡ್ ಮಧ್ಯೆ ಗಾಡಿನ ನಿಲ್ಲಿಸ್ಬಿಡ್ತಾರೆ. ಹಂಗೆ ಆಗಬಾರ್ದು, ಪಬ್ಲಿಕ್ ವೆಹಿಕಲ್ಸ್ಗೆ ತೊಂದರೆ ಆಗಬಾರ್ದು ಅಂತ ಈಗ ಪೊಲೀಸ್ನ ಅಲರ್ಟ್ ಮಾಡಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ರೋಡ್ ಮಧ್ಯೆ ಗಾಡಿ ನಿಲ್ಸೋಕ್ಕೆ ಬಿಡಲ್ಲ. ಏನಾದರೂ ಹಾಗೇನಾದ್ರು ನಿಲ್ಲಿಸಿದ್ರೆ ಫೈನಾಗಿ ಕಳಿಸ್ತಾರೆ. ಆ್ಯಂಡ್ ಇವತ್ತೇನು ಕಂಟೆಂಟ್ ಸಿಗಲಿಲ್ಲ ಗೈಸ್ ವೀಡಿಯೋ ಮಾಡೋಕ್ಕೆ. ಸೊ ಅದಕ್ಕೆ ಇವತ್ತೇನೇನಾಯಿತು ಅದನ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.